ಅಯ್ಯೋ, ಒಂದೇ ಒಂದು ಬಸ್ಗಳು ಸಿಗ್ತಿಲ್ಲ, ಏನಿಲ್ಲ. ಥೂ, ಒಳ್ಳೆ ಅತ್ಲಾಗಿ ಒಂದು ಆಟೋ ಸಿಗ್ತಿಲ್ಲ, ಒಂದು ಬೈಕು ಸಿಗ್ತಿಲ್ಲ. ಆ ಏನ್ ಮಾಡೋದು ಏನೋ. ನಾನು ಅತ್ಲಾಗಿ ಬೈಕ್ ತಗೊಂಡ್ ಬಂದ್ಬಿಟ್ಟಿದ್ರೆ ಸರಿಯಾಗಿ ಹೋಗ್ಬಿಡೋದು, ಅತ್ಲಾಗಿ ಬೇಗ ಹೋಗ್ಬಿಡ್ಬೋದಿತ್ತು. ಆ ಚಂದ ಒಂದ್ 20 ಸಲ ಫೋನ್ ಮಾಡ್ತಿದ್ದಾಳ ಅತ್ಲಾಗಿ, ಬೆಳಿಗ್ಗೆಯಿಂದಾನು ಅತ್ಲಾಗಿ. ನನ್ಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಅತ್ಲಾಗಿ. ಆ ಏನಪ್ಪ ಮಾಡೋದು? ಇಲ್ಲಿ ಬಂದಿದ್ದೀನಂತ ಯಾರು ನೋಡ್ಬಿಟ್ರೆ ಏನ್ ಮಾಡೋದು ಮತ್ತೆ? ಬೇಗ ಇಲ್ಲಿಂದ ಹೋಗ್ಬಿಡ್ಬೇಕು ಮತ್ತೆ ಬೇಗ. ಬೇಗ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೂ ಯಾರಿಗೂ ಗೊತ್ತಿಲ್ಲ ವಿಷಯ. ಅವ್ರಿಗೂ ಗೊತ್ತಾಗ್ಬಿಟ್ರೆ ಅವರು ನನ್ಗೇನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬೈತಾರೆ. ಅಣ್ಣ, ರೇಷನ್ ಎಲ್ಲ ತಗೊಂಡೆ ಅಲ್ವಾ ಇನ್ನೇನು? ಹೋಗೋಣ ಇನ್ನೇನು ಮನೆಗೆ? ಹ್ಞೂ ಕಡ್ಲ ಪಾಪ ಗಜೇಂದ್ರ, ಇನ್ನೇನು ಎಲ್ಲ ತಗೊಂಡೆ. ಆಯ್ತಲ್ಲ, ಇನ್ನೇನು ನಡಿ ಹೋಗೋಣ. ಏನಾರ ತಿಂತೀಯ ನೀನು ಬೇಕ್ರಿಲಿ ಏನಾದ್ರೂ? ಬೇಡ ಕಣ್ ನಡಿಯಾಣಿಯ. ಬೇಕ್ರಿಲಿ ಏನು ಬೇಡ. ಮನೇಲಿ ಅಮ್ಮಾರು ಏನಾದ್ರು ತಿಂಡಿ ಏನಾರು ಮಾಡಿರ್ತಾರೆ, ಅಡುಗೆ ಏನಾದ್ರು ಮಾಡಿರ್ತಾನೆ, ಅಲ್ಲೇ ಕೂತ್ಕೊಂಡು ತಿಂದ್ರೆ ಆಗುತ್ತೆ. ನಡಿ ಹೋಗೋಣ ಮನೆಗೆ. ಜಾಸ್ತಿ ಟೈಮ್ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಅಣ್ಣ, ಅಣ್ಣ, ಅಲ್ಲಿ ನಿಂತಿರೋನು ಯಾರು ನೋಡು? ಅವನು ಗಿರೀಶ ಅಲ್ವಾ ಅವನು? ಕಡ್ಲ ಪಾಪ, ನನಗೆ ಯಾಕ ಅವನು ಗಿರೀಶ ನಿಂತಿರಂಗೇನೆ ಕಾಣಿಸ್ತೈತೆ. ಅಲ್ಲ ಕಳ್ಳ ಪಾಪ, ಅವನು ಯಾಕಲ್ಲ ಇಲ್ಲಿ ಬರ್ತಾನೆ? ಆ ಏಯ್, ಅವರಿಗೆ ಪಾಪ ಚಂದುಗುನು ಗಿರೀಶಂಗುನು ಮನೆ ಕರ್ಕೊಂಡು ಹೋಗ್ಬಿಟ್ಟಿದೀವಿ. ಅವ್ರು ಯಾಕೆ ಇಲ್ಲಿ ಬರ್ತಾರೆ? ಅವನಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ, ಬೇರೆ ಯಾರೋ ಇರಬೇಕು. ಇಲ್ಲ ಕಣ ಅಣ್ಣ, ನಿಜ ಅವನೇನೇನೆ, ಅವನಂಗೇನೆ ಕಾಣಿಸ್ತಿದ್ದಾನೆ. ಅವನೇ ನಿಂತಿರೋದು ರೋಡ್ ಪಕ್ಕದಲ್ಲಿ. ನೋಡ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ? ಇಲ್ಲ ಕಳ್ಳ ಪಾಪಲೇ, ನಿನ್ಗೆ ಹಿಂದ್ಗಡೆಯಿಂದ ಹಂಗೆ ಕಾಣಿಸ್ತಿದ್ದಾನೆ, ಬೇರೆಯವನಾರು ಇರಬೇಕು, ಸೋಂಕಿರು. ಒಂದೇ ತರ ಬಟ್ಟೆ ಹಾಕೊಂಡ್ಬಿಟ್ರೆ ಅವನೇನ ಗಿರೀಶಾರನೇ ಅಂತ ಅದೆಂಗ್ಲ ಹೇಳ್ಬಿಡ್ತೀಯ ನೀನು? ತಡಿ, ಹೋದ್ರಿಟ್ಟು ಮುಂದೆ ಹೋಗಿ ನೋಡ್ತೀನಿ ತಡಿ, ಅವನೇನ ಅಂತ ನೋಡಣಯ್ಯ. ನಾನು ಸುಳ್ಳು ಹೇಳ್ತಿದ್ದೀರಂದ್ರೆ ನಿನ್ಗೆ ಅಷ್ಟು ಡೌಟ್ ಇದ್ರೆ ನೋಡ್ಬೇಕಾದ್ರೆ ಗಿರೀಶಾರನೇ. ನೋಡಲಿ, ಬಸ್ಸಿಗೋ ಯಾವುದಕ್ಕೋ ಕಾಯ್ಕೊಂಡು ಅಲ್ಲಿ ನಿಂತಿದ್ದಾನೆ. ಅಲ್ಲ ಕಡೆ ಅಣ್ಣಯ್ಯ, ಅವನು ಬಸ್ಸಿಗೆ ಯಾಕೆ ಬಂದು ಇಲ್ಲಿ ಕಾಯ್ತಿದ್ದಾನೆ? ಇಲ್ಲಿ ಏನಕ್ಕೆ ಬಂದಿದ್ದಾನೆ? ಇಲ್ಲಿ ಏನು ಕೆಲಸ ಅವನಿಗೆ ಅಂತ? ಇದ್ಯಾಕೆ ಇವನು ಇಲ್ಲಿ ಬಂದು ನಿಂತಿದ್ದಾನಲ್ಲ? ಅಣ್ಣಯ್ಯ, ಅಣ್ಣಯ್ಯ, ನನಗೆ ಯಾಕೆ ಇವನ ಮೇಲೆ ಸಿಕ್ಕಾಬಟ್ಟೆ ಡೌಟ್ ಐತ್ ಕಣೋ ಇವನ ಮೇಲೆ. ಅಲ್ಲ, ಇದ್ಯಾಕೆ ಬಂದು ಇಲ್ಲಿ ನಿಂತಿದ್ದಾನಲ್ಲ? ಇವನಿಗೆ ಏನು ಕೆಲಸ ಇಲ್ಲಿ? ಇಲ್ಲೇ ನಾ ಕೆಲಸ ಮಾಡೋದು ಇವನು? ಸೌಮ್ಯ ಏನಾದರೂ ಇದೇ ಊರಲ್ಲಿ ಇರ್ಬೇಕಾ? ಅಣ್ಣಯ್ಯ, ಏನು ಗೊತ್ತಾ, ನನ್ನ ಫ್ರೆಂಡು ಸೌಮ್ಯಂಗೆ ಮದುವೆ ಆಗಿದ್ದಾನಂತ ಹೇಳ್ದಲ್ಲ ಇವನು. ಅವತ್ತಿಂದಾನು ಇವನ ಮೇಲೆ ಬಲು ಡೌಟ್ ಐತ್ ಕಣೆ ಅಣ್ಣಯ್ಯ ನಿನಗೆ. ಇವನು ಭಾಳ ಬುದ್ಧಿವಂತ ಇವನು. ನಾವು ಅನ್ಕೊಂಡಿರೋಷ್ಟಲ್ಲ ಇವನು. ಎಲ್ಲ ಕಡೆನೂ ಭಾಳ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾನೆ ಇವನು. ಇವನಿಗೆ ಏನಾದ್ರೂ ಒಂದು ಇದು ಮಾಡಲೇಬೇಕು, ಹಿಂಗೆ ಬಿಟ್ರೆ ಆಗಲ್ಲ ಇವನಿಗೆ. ಐತೆ ಕಣ್ಣಡಿ, ಹಿಂಗೆ ಆಡ್ತಿರ್ಲಿ ಇವನಿಗೆ. ಅಲ್ಲ ಕಣಯ್ಯ, ಈಗ ಎಲ್ಲಿ ಹೋಗ್ತಿದ್ದಿರ್ಬೇಕು ಇವನು? ಎಲ್ಲಿ ಹೋಗ್ತಿರ್ಬೇಕು ಸಾಮಾನ್ಯಕ್ಕೆ? ಸೋಮಿನ ಮಂತ ಹೋಗ್ತಿರ್ಬೇಕಾ? ಇಲ್ಲ, ಸಾಮಾನ್ಯಕ್ಕೆ ಅವ್ರ ಮಂತವಿಂದಾನೆ ಬಂದಿರ್ಬೇಕು ಇವನು. ಇರ್ಬೇಕು ಕಳ್ಳ ಪಾಪ. ನೀನ್ ಹೇಳ್ದಂಗೆನೆ ಭಾಳ ಇದಂಗ್ ಕಣ ಇವನು. ನಾನು ಏನೋ ಅಂತ ಕೇಳಿದ್ದೆ. ಅಲ್ಲ ಕಣ, ಇವಳು ತಂಗಿ ನಮ್ಮ ಚಂದುಗೆ ಬುದ್ಧಿ ಬೇಡವಲ್ಲ ಪಾಪ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಲಾ ಇವಳು? ಏನ್ಲ ಮಾಡೋದು? ಎಲ್ಲಾರ್ಗು ಹೇಳಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಿಲ್ಲ. ಯಪ್ಪ, ತಲೆ ಕೆಟ್ಟೋಗಂಗೆ ಆಗ್ತೈತೆ ಅತ್ಲಾಗಿ. ಯಾವ ರೀತಿನೆಲ್ಲ ಇವಾಗ ಮ್ಯಾನೇಜ್ ಮಾಡೋದು? ಹೇಳ ಪಾಪ ನೀನೇ ಗಜೇಂದ್ರ. ಈಗ ಮನೆಯವ್ರಿಗೆ ಯಾರಿಗೆ ಹೇಳು ಸತ್ಯನ? ದೊಡ್ಡಪ್ಪನ ಮುಂದೆ ಹೇಳಕ್ ಹೋದ್ರೆ ದೊಡ್ಡಪ್ಪ ಸುಮ್ಕಿರುತ್ತೆ ಅಲ್ಲ? ಇಲ್ಲ ಇವನಿಗೆ ಬಿಟ್ಬಿಡುತ್ತಾ? ಇವರು ದೊಡ್ಡಪ್ಪ ಹೋಗ್ಬಿಟ್ಟು ಏಕಾಏಕಿ ಹಿಂದು ಮುಂದೆ ಏನು ಯೋಚನೆ ಮಾಡೋದಲ್ಲೇ ಬೈದು ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತಾರೆ. ಇವನು ಅಲ್ಲ, ನಿಮ್ಮ ತಮ್ಮನ ಮಕ್ಳುಗಳು ಆ ಕುಮಾರಣ್ಣನು ಗಜೇಂದ್ರ ಹೇಳಿರಲ್ಲ, ನಾನು ಬೇರೆ ಮದುವೆ ಆಗಿದ್ದೀನಂತ, ಸಾಕ್ಷಿ ಏನೈತೆ ತೋರ್ಸಕ್ಕೆ ಹೇಳ್ರಿ ಅಂತ ಹೇಳ್ಬಿಟ್ರೆ ನಾವ್ ಏನ್ ಹೇಳೋಣ? ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬೇಕಾಗುತ್ತೆ ಅಷ್ಟೇ. ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರು ನಂಬಲ್ಲ. ಕಣಣ್ಣಯ್ಯ, ಏನಿದ್ರು ಸಾಕ್ಷಿ ಸಮೇತನ ಇವನಿಗೆ ಇಡಬೇಕು. ಅದಕ್ಕೋಸ್ಕರ ಸ್ವಲ್ಪ ದಿವಸ ನಾವು ವೇಟ್ ಮಾಡಲೇಬೇಕು. ನಮಗೆ ಸೌಮ್ಯ ಎಲ್ಲಿದ್ದಾಳಂತ ಗೊತ್ತಾಗ್ಬಿಟ್ರೆ ಆಯ್ತು. ನನ್ನ ಫ್ರೆಂಡಿಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ, ಎಲ್ಲಿದ್ದಾಳಂತ ಗೊತ್ತಿಲ್ವಂತೆ ಅಡ್ರೆಸ್ಸು. ಹಂಗಾಗಿದೆ ಅಷ್ಟೇ ಎಡವಟ್ಟು. ಅವ್ರು ಎಲ್ಲಿದ್ದಾರಂತ ನನಗೆ ಗೊತ್ತಾಗ್ಬಿಟ್ಟಿದ್ರೆ ಸೌಮ್ಯನ ಹತ್ರ ನಾನು ಪ್ರತಿಯೊಂದು ವಿಷಯಗಳೆಲ್ಲ ತಿಳ್ಕೊಂಬಿಟ್ಟು, ಮದುವೆ ಆಗಿರೋದು ನಿಜಾನ, ಹುಡುಗ ಯಾರು, ಫೋಟೋ ತೋರಿಸು ಎಲ್ಲ ತಿಳ್ಕೊಂಬಿಟ್ಟು ನಾನು ಪ್ರೂಫ್ ಸಮೇತ ಇವನಿಗೆ ರೆಡ್ ಹ್ಯಾಂಡ್ ಆಗಿ ಇವನಿಗೆ ಸಿಗಾಕ್ಸ್ಬೋದಿತ್ತು ನಮ್ಮ ಮನೆಯವ್ರ ಮುಂದೆ ಎಲ್ಲ ಹೇಳ್ಬಿಟ್ಟು. ಆದ್ರೆ ಏನ್ ಮಾಡ್ತೀಯ ಇವಾಗ? ನಮ್ಗೆ ಪ್ರೂಫೇ ಸಿಕ್ತಿಲ್ವಲ್ಲ, ಅದಕ್ಕೋಸ್ಕರ ನಾನು ಕಾಯ್ತಿದ್ದೀನಿ ಅಣ್ಣಯ್ಯ. ಎಷ್ಟೇ ಆದ್ರೂ ನಮ್ಮ ತಂಗಿನೇ ಅಲ್ವಾ ಅವಳು. ಇಂಥ ಮೋಸ್ಕಾರಾಗ ಮಾತ್ರ ನಾವಂತೂ ಬಿಡಬಾರ್ದು ಕಣವಣ್ಣಯ್ಯ. ಆಯ್ತಾಯ್ತು. ಈಗ ಇವನ್ ಎಲ್ಲೋಗಿದಾನಂತ ಒಂದ್ ಸ್ವಲ್ಪ ನೋಡೋಣ, ಬಾಯಿನಾರು ಬಿಡ್ಸೋಣ. ಈಗ ನಿಧಾನಕ್ಕೆ ಮಾತಾಡ್ಸೋಣ. ಇವನು ನಾರ್ಮಲ್ ಆಗಿ ಮಾತಾಡಿದ್ರೆ ಪರವಾಗಿಲ್ಲ. ಇಂಥ ಕೆಲಸ ಮಾಡಿಲ್ಲ ಅಂತ. ಅಪ್ಪಿ ತಪ್ಪಿ ಇವನು ಒಂದ್ ಸ್ವಲ್ಪ ತೊದ್ಲಿಸೋದು ಅಂತ ಮಾತಾಡೋದು, ಇನ್ನು ಮುಂದೆ ಎಲ್ಲ ಮಾತಾಡೋದ ಅಂದ್ರೆ ಆಟೋಮೆಟಿಕಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವನು ಪಕ್ಕಾ ಇವನು ಏನೋ ನಮಗ್ ಗೊತ್ತಿಲ್ದಂಗೆನೆ ಕದ್ದು ಮುಚ್ಚಿ ಏನೋ ವ್ಯಾರ ಮಾಡ್ತಿದ್ದಾನೆ, ಆಟ ಆಡ್ತಿದ್ದಾನಂತ ಅಲ್ಲೇ ನಮಗೆ ಡೌಟ್ ಬಂದ್ಬಿಡುತ್ತೆ. ನೋಡೋಣ ಸುಮ್ಕಿರು. ಇವನ್ ಜೊತೆನೆ ಹೋಗೋಣ ಸುಮ್ಕಿರು. ಇವನ್ಗೆ ನೋಡೋಣ, ನಮ್ಮ ಜೊತೆ ಕಾರಲ್ ಬಾ ಅಂತ ಕರಿಯೋಣ.
ನೋಡೋಣ ಇವ್ ಬರ್ತಾನ ಬರೋಲ್ಲ ಅಂತ ನಮಗ್ ಗೊತ್ತಾಗುತ್ತೆ. ಹ್ಞೂ ಏನಪ್ಪ ಮಾಡೋದು? ಇಷ್ಟೊತ್ತಾದ್ರೂ ಒಂದು ಆಟೋ ಬರಲಿಲ್ಲ, ಒಂದು ಬೈಕ್ ಬರಲಿಲ್ಲ, ಒಂದು ಗಾಡಿಗಳು ಬರಲಿಲ್ಲ. ಆ ಫೋನ್ ಮೇಲೆ ಫೋನ್, ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ಅತ್ಲಾಗಿ. ತಡಿ, ತಿರ್ಗಾ ಚಂದು ಬೇರೆ ಫೋನ್ ಮಾಡಿದ್ಲು. ಫೋನ್ ರಿಸೀವ್ ಮಾಡಿಬಿಟ್ಟು ಮೊದಲು ಮಾತಾಡಿಸ್ತೀನಿ. ಹ್ಞೂ ಮಾತಾಡ್ಲಿಲ್ಲ ಅಂದ್ರೆ ಅವಳೇನು ಹುಡ್ಕೊಂಡೆ ಬಂದ್ಬಿಡ್ತಾಳೆ. ಹಲೋ ಹಲೋ, ಹೇಳು ಚಂದು. ಚಂದು ಇಲ್ಲೇ ನನ್ನ ಫ್ರೆಂಡ್ ಮನೆ ಹತ್ರ ಇದ್ದೆ, ಇಲ್ಲೇ ಕುಂತಿದ್ದೀನಿ ನನ್ನ ಫ್ರೆಂಡ್ ಮನೆ ಹತ್ರ. ಇನ್ನೇನು ಬರ್ತೀನಿ, ಸ್ವಲ್ಪ ಕೆಲಸ ಐತೆ. ಹೌದಾ? ಇಲ್ಲ ಇಲ್ಲ ಇಲ್ಲ, ಅವನು ಕಾರಲ್ಲಿ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾನೆ ನನಗೆ. ಕಾರಲ್ಲಿ ಬರ್ತಿದ್ದೀನಿ. ಅಯ್ಯೋ, ನಾನು ಯಾಕೆ ಬಸ್ಸಿಗೆಲ್ಲ ಕಾಯಲಿ, ನಾನು ಯಾಕೆ ಬಸ್ಸಿಗೆಲ್ಲ ವೇಟ್ ಮಾಡಲಿ? ಬರ್ತಿದ್ದಾನೆ ಕಾರಲ್ಲೇ ಕರ್ಕೊಂಡೊಂದು ಬಿಟ್ಟು ಹೋಗ್ತಾರೆ. ನಾನು ಬರ್ತೀನಿ ಕಣ್, ಬಿಡು ಚಂದು. ಅಯ್ಯೋ, ಕೆಲ್ಸಗಳು ಕಣಮ್ಮ, ಏನು ಮಾಡ್ತೀಯಾ? ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಹಂಗಾಗಿ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಇನ್ನು 10 ನಿಮಿಷ ಬಂದ್ಬಿಡ್ತೀನಿ, ಸರಿನಾ? ಅದೇನು ನಾಟಕ ಮಾಡ್ತಾನೆ, ಅದೇನು ಸುಳ್ಳು ಹೇಳ್ತಾನೆ ಇವನಿಗೆ. ಕಾರಲ್ಲಿ ಬೇರೆ ಕರ್ಕೊಂಬಂದ್ಬಿಟ್ಟು ಬಿಟ್ಟು ಹೋಗ್ತಾರಂತೆ ಇವನಿಗೆ. ಕಳ್ಳಂಗೆ ಇವನಿಗೆ. ನಾಟಕಗಳು ಮಾಡ್ಕೊಂಡು ತಿರ್ಗಾಡ್ತೀರ ಇವನಿಗೆ. ಬಂದು ಗೇಟಲ್ಲಿ ಆಟೋಗೆಲ್ಲ ಕಾಯ್ಕೊಂಡು ನಿಂತಿದ್ದಾನೆ ಇವನು. ಅಬ್ಬಬ್ಬಬ್ಬ, ಅದೇನು ಸ್ಟೈಲ್ ಮಾಡ್ತಾನೆ, ಅದೇನು ಸುಳ್ಳು ಹೇಳ್ತಾನೆ. ಅಣಯ್ಯ, ಇವನು ಬರೀ ಸುಳ್ಳು ಹೇಳಿ ಹೇಳಿನೇ, ಸುಳ್ಳು ಹೇಳನೇನೆ ಮನೆ ಕಟ್ಬಿಟ್ಟಿದ್ದ ಕಡೆ ಇವನು. ಸುಳ್ಳು ಹೇಳ್ಬಿಟ್ಟು ಬರೀ ಮೋಸ ಮಾಡೋದೇ ಐತೆ ಇವನಿಗೆ. ಆ ಹುಡುಗಿ ಚಂದು, ಇವನು ಭಾಳ ಚೆನ್ನಾಗಿ ದುಡಿತಿದ್ದಾನೆ, ಇವ್ನು ಚೆನ್ನಾಗಿದ್ದಾನಂತಾನೆ ನಂಬ್ಕೊಂಡ್ಬಿಟ್ಟು ಮದುವೆ ಆಗ್ಬಿಟ್ಟಿದ್ದಾಳೆ. ಸತ್ಯ ಏನಂತ ಇನ್ನು ಚಂದು ಗೊತ್ತಿಲ್ಲ ಅನ್ಸುತ್ತೆ. ಬರೀ ಸುಳ್ಳು ಮಾತಾಡ್ತಾರೆ. ಥೌ, ಅದ್ ಹೆಂಗ್ ಸುಳ್ಳು ಹೇಳಕ್ ಮನ್ಸಾರ ಬರುತ್ತೋ ಏನೋ ಅತ್ಲಾಗಿ. ಅಲ್ಲ, ಚಂದುಗ್ ಬುದ್ಧಿ ಬೇಡವಾ? ಸ್ವಂತ ಮಾವನ ಮಗ ಅಂತ ಹೇಳ್ತಾಳೆ. ಏನು ಎಲ್ಲೋಗ್ತಾನೆ, ಏನು ಎಲ್ಲ ಪ್ರತಿಯೊಂದನ್ನು ವಿಚಾರಿಸ್ಕೊಂಡು ಚೆನ್ನಾಗಿ ಓದ್ತಾನ, ಏನು ಕೆಲಸ ಮಾಡ್ತಿದ್ದಾನೆ ಪ್ರತಿಯೊಂದು ವಿಚಾರಿಸ್ಕೊಂಡು ಇವಳು ಮದುವೆ ಆಗೋದು ಬಿಟ್ಬಿಟ್ಟು ಇವಳು ಮನೆಯವ್ರಿಗೆ ಯಾರಿಗೂ ಕೇಳ್ದಂಗೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ ಬಂದು ಎಂತ ತಲೆನೋವು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ನಮ್ಗೂ ತಲೆನೋವು. ಏನಾದ್ರೂ ಈಗ ಚಂದು ಮುಂದೆ ನಾವೇನಾದ್ರೂ ಸತ್ಯ ಹೇಳಕ್ ಹೋದ್ರೆ ಅಣ್ಣ ಹೆಂಗ್ ರೇಗಾಡ್ತಾಳೆ ಗೊತ್ತಾ ನಮ್ಮ ಮೇಲೆನೆ. ಅಯ್ಯೋ, ನಾನು ಚೆನ್ನಾಗಿರೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ನನ್ನ ಮೇಲೆ ಹೊಟ್ಟೆ ಕಿಚ್ಚಿಂದ ಬೇಕು ಬೇಕು ಅಂತ ಹಿಂಗೆಲ್ಲ ಮಾಡ್ತಿದ್ರ ಅಂತ ನಮ್ಮ ಮೇಲೆ ರೇಗಾಡ್ತಾಳೆ. ಅಯ್ಯೋ, ಇಲ್ಲಿ ಯಾರಿಗೂ ಸತ್ಯ ಹೇಳಕ್ ಹೋದ್ರೆ ಯಾರು ನೆಂಬಲ್ಕಣ ಅಡೆಯ. ಏನ್ ಮಾಡ್ತೀಯ? ಈ ಕಡೆ ಸುಮ್ಕಿರಕ್ಕೂ ಆಗಲ್ಲ, ಈ ಕಡೆ ಬಿಡಕ್ಕೂ ಆಗಲ್ಲ. ಹಂಗಾಗ್ಬಿಟ್ಟೈತ್ ನಮ್ಮ ಪರಿಸ್ಥಿತಿ ಇಬ್ರದೂನು. ಅಲ್ಲ ಕಣಯ್ಯ, ತಂಗಿಗೆನೆ ಗಣ ಮುಂದೆ ಹಿಂಗೆಲ್ಲ ಮೋಸ ಆಗ್ತೈತಂತ ನೋಡ್ಕೊಂಡು ಯಾವ ಅಣ್ಣಂದ್ರು ಕೊಡ್ತಾನೆ ಇರಕ್ಕಾಗುತ್ತೆ ಹೇಳು? ಏನ್ ಮಾಡ್ತೀಯ? ವಿಧಿ ಇಲ್ದಲೆ ಹಿಂಸೆ ಆಗೋಗ್ತೈತೆ ನನ್ಗಂತೂ. ಅತ್ಲಾಗಿ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಏನಾದ್ರೂ ಒಂದು ಮಾಡ್ಲೇಬೇಕು ಒಟ್ನಲ್ಲಿ. ನನಗೆ ಇವನ ಮೇಲೆ ಬರ್ತಾ ಇರೋ ಕೋಪಕ್ಕೆ ಇಲ್ಲ ತಗೊಂಡ್ಬಿಟ್ಟು ಆ ಮೊಬೈಲ್ನ ಹೊಡೆದಾಕ್ಬಿಟ್ಟು ತಗೊಂಡೋಗ್ಬಿಟ್ಟು ಎಲ್ಲರ ಮುಂದೆನೂ ವಿಷಯ ಹೇಳ್ಬಿಡೋಣ ಅನಿಸ್ತೈತೆ. ಆದ್ರೆ ಏನ್ ಮಾಡ್ತೀಯ? ನನ್ನ ಕೋಪ ಏನ್ ಮಾಡ್ಕೊಂಡು ಅಲ್ಲಿ ಇದು ಮಾಡಿದ್ರು ಪ್ರಯೋಜನನೇ ಇಲ್ಲ. ಇವನಿಗೆ ಎಲ್ಲಿ ಇಡಬೇಕು ಅಲ್ಲಿ ಹಿಡಿದ್ರೇ ಸರಿ ಆಗೋದು ಅಂತಾನೆ ಸುಮ್ಕಿರೋದು. ಏನಪ್ಪ, ಇವನೇ ಗಿರೀಶ. ಗಿರೀಶ ಇದ್ಯಾರಪ್ಪ ಇದು? ಇಲ್ಲಿ ಬಂದ್ಬಿಟ್ಟು ಗಿರೀಶ ಗಿರೀಶ ಅಂತ ಕರಿತಿದ್ದಾರೆ ಈ ಟೈಮಲ್ಲಿ? ಅಯ್ಯೋ, ನಾನು ಇಲ್ಲ ಏನಾರು ಬಂದಿರೋದೇನಾರು ಗೊತ್ತಾಗೋಯ್ತಾ ಏನು? ಇವರು ಯಾರೋ ಗೊತ್ತಿರೋರು ಗಿರೀಶ ಅಂತ ಕರಿತಿರೋದು. ನನ್ನ ಹೆಸರಿಟ್ಟು ಕರಿಯೋರು ಇಲ್ಲಿ ಯಾರಿದಾರಪ್ಪ? ಇನ್ನೂ ಇವ್ರು ಯಾರಿಗೂ ಈ ಊರಲ್ಲಿ ನಾನು ಪರಿಚಯನೇ ಇಲ್ಲ. ಏನಪ್ಪ ಮಾಡೋದು? ಸಿಗಾಕೊಂಡ್ಬಿಟ್ನೇನಪ್ಪ. ನೋಡ್ದೆ ನಾಣಯ್ಯ ಅಲ್ಕಣು. ಅವಾಗ್ಲಿ ನಾನು ಕೂಗ್ತಿದ್ಯಾ ತಾನೆ ನೀನು? ಅವಾಗ್ಲಿ ನಾನು ಕರಿತಿದ್ಯಾ ತಾನೆ? ನೋಡಲಿ, ತಿರ್ಗಾದ್ರೂ ನೋಡ್ತಾನೆ ನೋಡು. ಸುಮ್ಕೆ ಮೊಬೈಲ್ ಇಟ್ಕೊಂಡ್ಬಿಟ್ಟು ಏನು ಕೇಳಿದ್ರು ಕೇಳಿಸ್ತಾನಂಗೆ. ಅದೇನ್ ನಾಟಕ ಮಾಡ್ತಿದಾನಂತ. ಬೋಲು ನಾಟಕಗಾರ ಇದ್ದಾನ ಕಡೆ ಇವನು. ನಾಟಕ ಅದೇನ್ ನಾಟಕ ಮಾಡ್ತಾನೆ. ಅಲ್ಲ, ಪಕ್ಕದಲ್ಲೇ ನೀನು ನಿನ್ಕೊಂಡು ಪಾಪ ಗಿರೀಶ ಗಿರೀಶ ಅಂತ ಕರಿತಿದ್ಯಾ ನೀನು. ನೋಡು, ತಿರ್ಗಾದ್ರೂ ನೋಡ್ತಾನೆ ನೋಡಿ ಇವನು. ಕುಮಾರಣ್ಣ, ಗಜೇಂದ್ರಣ್ಣ, ಇದ್ಯಾಕೆ ನೀವು ಇಲ್ಲಿ ಬಂದಿದ್ದೀರಲ್ಲ? ಅಯ್ಯೋ, ನಾನು ಯಾರೋ ಅಂತ ಕರಿತಿದ್ದೀನಿ ಹಿಂದ್ಗಡೆಯಿಂದ. ಯಾಕೆ, ಯಾರು ಇರಬೇಕು? ಗಿರೀಶ ಗಿರೀಶ ಅಂತ ಕರಿತಿದಾರಲ್ಲ ಅಂತ ನಾನು ನೋಡ್ತಿದ್ದೀನಿ. ನೀವಾ? ಯಾವಾಗ ಬಂದ್ರಿ ನೀವು? ಎಷ್ಟೊತ್ತಾಯ್ತು ನೀವು ಬಂದು? ಮೊದಲು ನಾನು ಬಂದಾಗ ನೀವು ಇರಲಿಲ್ಲ. ಇಲ್ಲೇನು ಕೆಲಸ ನಿಮಗೆ? ಇದೊಳ್ಳೆ ಚೆನ್ನಾಗಾಯ್ತಪ್ಪ. ಅಲ್ಲ ಕಳ್ಳ, ನಮ್ಗೇನಾದ್ರೂ ಕೆಲಸ ಇರ್ರಿ ಕಣಪ್ಪ. ನಿನ್ಗೆ ಯಾಕಪ್ಪ ಅದು? ನಮ್ಗೆ ಬೇಕಾದಷ್ಟು ಕೆಲಸಗಳು ಇರ್ತವೆ, ಅದು ಇದು ಮಾಡ್ತಿರ್ತೀವಿ. ನಮ್ಮ ಕುಮಾರಣ್ಣ ಟ್ಯಾಕ್ಟ್ರಿ ಉಕ್ಕಿ ಹೊಡೆಯೋಕ್ಕೆಲ್ಲ ಬರ್ತಿರುತ್ತೆ. ಟ್ಯಾಕ್ಟ್ರಿ ರೆಡಿ ಮಾಡಿಸೋದಕ್ಕೆಲ್ಲ ಇಲ್ಲೇ ಕೊಡೋದು ನಾವು. ನೇಗ್ಲಿಗೀಗ್ಲಿ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಸ್ವಲ್ಪ ಕೆಲಸಗಳಿದಾವೆ ಕಣಪ್ಪ. ನಾವು ನಮ್ಮ ತಮ್ಮನ ಮದುವೆ ಮಾಡ್ತಿದ್ವಿ, ರಾಜೇಂದ್ರಂದು. ಹಂಗಾಗಿ ಪತ್ರಿಕೆ ಹಂಚೋದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀವಿ. ರೇಷನ್ ತಗೊಂಬರ್ಬೇಕು, ದಿನಸಿ ಸಾಮಾನುಗಳೆಲ್ಲ ತಗೊಂಬರ್ಬೇಕು, ಡೆಕೋರೇಷನ್ ಅವ್ರಿಗೆ ಹೇಳ್ಬೇಕು, ಭಟ್ರಿಗೆ ಹೇಳ್ಬೇಕು. ಹಂಗಾಗಿ ಅಲ್ಲಿ ಇಲ್ಲಿ ತಿರ್ಗಾಡ್ತಿರ್ತೀವಿ. ನಿನಗೇನು ಅಂತ ಭಯ ಆಗ್ತಿದೆ? ನಾವು ಅದ್ಯಾಕೆ ಹಿಂಗೆ ಕೇಳ್ತಿದ್ಯಾ ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ?
ಏ ಛೇ ಛೇ ಹಂಗೆ ನಿಲ್ಲಕಣ್ ಗಜೇಂದ್ರಣ್ಣ, ಸುಮ್ಕೆ ಕೇಳ್ದೆ ಅಷ್ಟೇ. ಹ್ಞೂ ಹ್ಞೂ ಏನ್ ಕೆಲ್ಸ ಇಲ್ಲಿ ನಿಮ್ಗೆ? ಇದೊಳ್ಳೆ ಕತೆ ಆಗೋತ್ತಲ್ಲಪ್ಪ. ಪದೇ ಪದೇ ಕೇಳಿದ್ದೆ ಕೇಳಿದ್ರೆ ನಾವ್ ಏನಂತ ಹೇಳೋಣ? ಏನ್ ಕೆಲ್ಸ ಅಂತ ಹೇಳಿದ್ರೆ ಮದ್ವೆದ್ ಅದು ಇದು ಕೆಲ್ಸಗಳು ಇರ್ತಾವ ಕಣಪ್ಪ. ಪದೇ ಪದೇ ಹೇಳಕ್ಕಾಗಲ್ಲ ನಿನ್ಗೆ. ಹ್ಞೂ ಯಾಕೆ ಹಿಂಗ್ ಕೇಳ್ತಿದ್ಯಲ್ಲ? ಆ ಈ ಊರಲ್ಲಿ ಏನ್ ಸಮಾಚಾರ ಅಲ್ಲ? ಈ ಊರಲ್ಲಿ ನಮ್ಗೆ ಆ ಗೊತ್ತಿರೋರು ಬಹಳ ಜನ ಇದ್ದಾರೆ. ಆ ಮತ್ತೆ ಯಾರ ಮನೆಗೆ ಬಂದಿದ್ದೆ ನೀನ್ ಈ ಊರಲ್ಲಿ? ಆ ಗಜೇಂದ್ರಣ್ಣ, ನಿನಗೆ ಈ ಊರಲ್ಲಿ ಗೊತ್ತಿರೋರು ಇದ್ದಾರಾ? ನಿಜಲ್ಲೂ ಯಾರು ಗೊತ್ತಿರೋರು ಇರೋದು? ಯಾರಣ್ಣ? ಯಾರು ಇದಾರೆ? ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ ಅದು ಯಾರಂತ. ಕಾಯ್ತಿದ್ದೀನಿ ಅಷ್ಟೇ, ಸರಿನಾ? ಸ್ವಲ್ಪ ದಿವಸ ಅಂದ್ರೆ ಭಾಳ ಬೇಗ ನನಗೆ ಗೊತ್ತಾಗ್ಬಿಡುತ್ತೆ ಯಾರಂತ. ನಿನಗೂ ತೋರಿಸ್ತೀನಿ. ಇರ್ಲಿ ಇರ್ಲಿ. ಮತ್ತಿನ್ನೇನು ಸಮಾಚಾರ? ಎಲ್ಲಿ ಬಂದಿದ್ದೆ ನೀನು? ನಮ್ದಿರ್ಲಿ, ನಮ್ದು ಕೇಳ್ತಿದ್ಯಲ್ಲ. ನಾವು ಕೆಲ್ಸದ ಮೇಲೆ ಬಂದಿದ್ದು, ನೀನೇನಕ್ಕೆ ಬಂದಿದ್ದಪ್ಪ? ಅಲ್ಲಿ ನಮ್ಮ ತಂಗಿಗೆ ಕರ್ಕೊಂಡೋಗ್ಬಿಟ್ಟು ನೀನು ತವ್ರ ಮನೇಲಿ ಬಿಟ್ಬಿಟ್ಟು ಮನೇಲಿ ಬಿಟ್ಬಿಟ್ಟು ಇಲ್ಲೆಲ್ಲ ಏನಕ್ಕೆ ಬಂದಿದ್ದೆ ಅಂತ ನೀನು? ನಿನ್ಗೇನು ಕೆಲಸ ಇಲ್ಲಿ? ಅಯ್ಯೋ, ಇವನೇನಪ್ಪ ಇವನು ಗಜೇಂದ್ರ ಮಾತಾಡ್ತಿರೋದು ನೋಡಿದ್ರೆ ಫುಲ್ ಡೌಟಲ್ಲಿ ಮಾತಾಡ್ತಿದ್ದಾನೆ ಅಂತವ. ಏನಪ್ಪ ಹೇಳನ ಇವಾಗ? ಯಾರ ಮಂತಾವ್ ಬಂದಿದ್ದೆ ಅಂತ ಹೇಳನ? ಏನು ಕೆಲಸ ಮಾಡಕ್ ಬಂದಿದ್ದೆ ಅಂತ ಹೇಳನ? ಊರಲ್ಲಿ ಬೇರೆ, ಈ ಊರಲ್ಲಿ ಬೇರೆ ಎಲ್ಲಾರು ನನಗೆ ಗೊತ್ತಿರೋರು ಇದಾರಂತ ಬೇರೆ ಹೇಳ್ತಿದ್ದಾನೆ. ಏನಪ್ಪ ಮಾಡೋದು ಇವಾಗ? ಎಲ್ಲೋದ್ರೂ ಯಾರ ಕೈಲಾದ್ರೂ ಸಿಗಾಕಣ್ತಿದ್ನಲ್ಲಪ್ಪ. ನನ್ಗೆ ಯಾಚಾರನೇ ಸರಿ ಇಲ್ದಂಗೆ ಆಗೋಗ್ಬಿಟ್ಟೈತೆ ಅತ್ಲಾಗಿ. ಎಲ್ಲಾರ ತಾವ್ರೂ ಸಿಗಾಕಣದೇ ಆಗ್ತೈತಲ್ಲ ನನಗೆ. ಏನು ಮಾಡಲಿ ಇವಾಗ? ಏನಾದರೂ ಒಂದು ತಲೆ ಓಡಿಸ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಅದೇ ಯಾಕಲ್ಲ ಪಾಪ ಗಿರೀಶ, ಇಲ್ಲಿ ಏನಕ್ಕಪ್ಪ ಬಂದಿದ್ದೆ? ಇಲ್ಲಿ ಯಾರು ಪರಿಚಯದವ್ರು ಇದ್ದಾರೆ? ಏನು ಕೆಲಸ ಮಾಡೋದಕ್ಕೆ ಬಂದಿದ್ದೆ ಅಂತ ಕೇಳಿದ್ರೆ ನೀನು ಯಾಕಪ್ಪ ಹಿಂಗೆ ಬಾಯಿ ನೋಡ್ಕೊಳ್ತಿದ್ಯಾ? ಏನಕ್ಕೆ ಬಂದಿದ್ದೆ ಅಂತ ಹೇಳು. ಅದು ಕುಮಾರಣ್ಣ, ಅದು ಇಲ್ಲಿ ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಏನ್ ಕೆಲ್ಸನಪ್ಪ ಅಂತದ್ದು ನಿನ್ಗೆ ಇಲ್ಲಿ? ನಿಮ್ಮ ಅಪ್ಪ ನೋಡಿದ್ರೆ ಅಲ್ಲೇ ಎಲ್ಲಾನು ಅಲ್ಲೇ ಮಂತವ್ಲೇನೆ ಏನಿದ್ರು ಕೆಲಸಗಳು ಮಾಡಿಸ್ತುತ್ತೆ. ನೀನ್ ನೋಡಿದ್ರೆ ನೀನ್ ಕೆಲಸ ಮಾಡ್ತಿರೋದು ಬೆಂಗಳೂರಲ್ಲಿ. ನೀನ್ ಇಲ್ಲಿ ಏನ್ ಕೆಲಸ ಐತಿ ಅಂತ ನಿನ್ಗೆ? ಇಲ್ಲಿ ಏನ್ ಪರಿಚಯ ನಿನ್ಗೆ ಎಲ್ಲಾರು? ಅದೇಂಗ್ ಪರಿಚಯ ಅಂತ? ನಿಮ್ ನೆಂಟ್ರು ಯಾರು ಇದಾರೆ ಇಲ್ಲಿ? ಹ್ಞೂ 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 ನಮ್ಮ ನೆಂಟ್ರು ಇದ್ದಾರೆ. ನಮ್ಮ ಅಪ್ಪನ ಕಡೆಯವರು, ಇಲ್ಲ ನಮ್ಮ ಅಮ್ಮನ ಕಡೆಯವರು, ಸಂಬಂಧಿಕರು ಒಂದ 2-3 ಮನೆಯವರು ಇದ್ದಾರೆ. ಹಂಗಾಗಿ ಅವರೆಲ್ಲರೂ ಕರೆದಿದ್ರು ನಮ್ಮ ನೆಂಟ್ರ ಮನೆಯವರು. ಅದಕ್ಕೋಸ್ಕರ ಬಂದಿದ್ದೆ. ನೋಡ್ರಿ, ನೀವು ಕರೆಕ್ಟಾಗಿ ಹೇಳಿದ್ರಿ ಇವಾಗ. ಎಲ್ಲ ನಾಟಕಗಾರ. ಇಷ್ಟೊತ್ತವರೆಗೂ ಫ್ರೆಂಡ್ ಮನೆಯಲ್ಲಿದ್ದೆ, ಫ್ರೆಂಡ್ ಹೋಗಿದ್ದೆ, ಕೆಲಸ ಇತ್ತು ಅಂತ ಹೇಳ್ದ. ಇವಾಗ ನಾವ್ ಹೇಳ್ದಾಗ ಇವನು ನೆಂಟ್ರಿದ್ದಾರೆ, ನೆಂಟ್ರ ಮನೆಗೆ ಬಂದಿದ್ದೀನ ಅಂತ ಹೇಳ್ತಿದ್ದಾನಲ್ಲ. ಗಿರೀಶ, ಪಕ್ಕಾ ಸಿಗಾಕೊಂಡ್ಬಿಟ್ಟೆ ಕಳ ನೀನು. ಗ್ಯಾರಂಟಿ ಸೌಮ್ಯ ಇದೇ ಊರಲ್ಲಿ ಇದ್ದಾಳಂತ ನನಗೆ ಪಕ್ಕಾ ಗೊತ್ತಾಗೋಯ್ತು. ಐತೆ ನಿನಗೆ ಸ್ವಲ್ಪ ದಿವಸದಲ್ಲೇ ಐತೆ. ಸಾಕು ಇವಾಗ. ಜಾಸ್ತಿ ಡೌಟ್ ಬಂದಿರೋ ರೀತಿ ನಡ್ಕೊಂಡ್ಬಿಟ್ರೆ ಅನುಮಾನ ಬಂದ್ಬಿಡುತ್ತೆ, ಅಲರ್ಟ್ ಆಗ್ಬಿಡ್ತಾನೆ ಇವನು. ಇವಾಗ ಏನು ಗೊತ್ತಿಲ್ದಂಗೆ ಸುಮ್ಕಾಗ್ಬಿಡ್ಬೇಕು. ಹೌದೇನ ಗಿರೀಶ? ನೆಂಟ್ರಿದಾರಾ? ಸರಿ ಕಣ, ಆಯ್ತು ಬಿಡು. ಅಯ್ಯೋ ಅಷ್ಟೇ ಕಣ ನಾವು ಕೇಳಿದ್ದು. ಅದನ್ನ ಬಿಟ್ಟು ಇನ್ನೇನು ಕೇಳಿಲ್ಲ, ಏನಿಲ್ಲ. ನೀನ್ ಅದ್ಯಾಕೆ ಹಿಂಗೆ ಎದ್ರಕಣ್ಣರಂಗ್ ಮಕ್ಕ ಮಾಡ್ಕೊಂಡಿದ್ಯಾ? ಯಾಕೆ ಶಾಕ್ ಆಗಿದ್ಯಾ ನೀನು? ಇಲ್ಲಪ್ಪ, ಇಲ್ಲ ಗಜೇಂದ್ರಣ್ಣ, ನಾನು ಯಾಕೆ ಟೆನ್ಷನ್ ತಗೋಣ? ನಾನು ಆರಾಮಾಗಿ ಇದ್ದೀನಿ, ನಾರ್ಮಲ್ ಆಗಿ ಇದ್ದೀನಿ. ನೀನೇ ಹಿಂಗೆ ಹೇಳ್ತಿರೋದಪ್ಪ. ಇಲ್ಲ ಕಣ, ನೀನ್ ಆರಾಮಾಗಿ ಇದೀಯಾ, ನಾರ್ಮಲ್ ಆಗಿದೀಯಾ? ಸುಮ್ಕೆ ತಮಾಷೆ ಮಾಡಿದೆ ಅಷ್ಟೇ. ಸರಿ ಆಯ್ತು. ನಾವು ಕಾರ್ ತಗೊಂಡ್ಬಂದಿದೀವಪ್ಪ, ಕಾರಲ್ಲಿ ಹೋಗ್ತಿದೀವಿ. ನೀನು ಈಗ ಊರಿಗೆ ಬರ್ತಿದ್ರೆ ನಿನ್ಗೂ ಕರ್ಕೊಂಡು ಹೋಗೋಣ ಅಂತ ಬಂದು ಕಣಪ್ಪ. ಬರ್ತೀಯಾ ಏನು? ಆಟೋಗೆ ಕಾಯ್ಕೊಂಡು ನಿಂತ್ಕಣ್ತೀಯಾ? ಬಾ ಹೋಗೋಣ ಅತ್ಲಾಗೆ. ನಡಿ ಗಜೇಂದ್ರಣ್ಣ, ನಾನು ಬರ್ತೀನಿ ನಿಮ್ ಕಾರಲ್ಲೇನೆ. ಕುಮಾರಣ್ಣ ನಡೀರಿ, ನಾನು ಬರ್ತೀನಿ, ಎಲ್ಲಾರು ಹೋಗೋಣ. ಐತೆ ಕಣ, ಬಾ. ನಿನಗೆ ಸ್ವಲ್ಪ ದಿವಸದಲ್ಲೇನೆ ನೀನ್ ಎಲ್ಲೆಲ್ಲಿ ಹೋಗ್ತೀಯ, ಏನೇನು ಮಾಡ್ತೀಯ ಎಲ್ಲಾದ್ರೂ ಒಂದೊಂದಾಗೆ ಪತ್ತೆ ಹಚ್ಬಿಟ್ಟು ಕಡೆ ನಿನಗೆ ಸರಿಯಾಗಿ ನಮ್ಮ ಮನೆಯವ್ರ ಮುಂದೆ ಸಿಗಾಕ್ಸೋದು ನನಗೆ ಚೆನ್ನಾಗಿ ಗೊತ್ತೈತೆ. ಬಾ, ಎಷ್ಟು ದಿವಸ ಓಡಾಡ್ತೀಯ ಓಡಾಡು ನೀನು.